ಜೈ ಶ್ರೀರಾಮ್. ಜೈ ಶ್ರೀರಾಮನ ಬಗ್ಗೆ ನಾನು ನನ್ನ ಪ್ರೀತಿಯ ಸ್ನೇಹಿತರಿಗೆ ಎರಡು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಏನದು ಅಂತ ಕೇಳಿದರೆ, ಶ್ರೀರಾಮ ಮಂತ್ರ ಏನಿದೆ ಇದು ತಾರಕ ಮಂತ್ರವಾಗಿದೆ. ಈ ರಾಮ ಮಂತ್ರ ಜಪಿಸುವುದರಿಂದ ನಮ್ಮ ನರನಾಡಿ ರಕ್ತದ ಕಣ ಏನಿದೆ ಅದು ಶುದ್ಧಿ ಆಗ್ತದೆ. ರಕ್ತದಲ್ಲಿ ಬರುವಂಥ ಏನೋ ಕೆಲವು ವಿಷಕಾರಿ ಅಂಶ ಉಂಟು. ಆ ತಾರಕ ಮಂತ್ರ ಮೂಲಾಧಾರದಿಂದಲೇ ನಾವು ಜಪಿಸುವಾಗ ನಮ್ಮ ನೆಗೆಟಿವ್ ಎನರ್ಜಿ ರಿಲೀಸ್ ಆಗ್ತದೆ, ಬಿಡುಗಡೆ ಆಗ್ತದೆ. ಈ ರಾಮ ಮಂತ್ರಕ್ಕೆ ಅಷ್ಟು ಪವರ್ ಏನು ಅಂತ ಕೇಳಿದರೆ, ಈ ಮಂತ್ರವನ್ನು ಜಪಿಸಿದವರು ಮುಖ್ಯ ಪ್ರಾಣ ಹನುಮಂತ, ವೀರಾಂಜನೇಯ ಪವನಪುತ್ರ. ಇವನು ಸಾಮಾನ್ಯದ ಶಕ್ತಿವಂತಲ್ಲ. ಈ ರಾಮ ಮಂತ್ರದಲ್ಲಿಯೂ ಎಲ್ಲ ಸಾಧನೆಗಳನ್ನು ಮಾಡಿದಂತಹ ಮಹಾಪುರುಷ. ಇವನು ಚಿರಂಜೀವಿ ಕೂಡ, ಈಗಲೂ ಚಿರಂಜೀವಿ. ಇಡೀ ವಿಶ್ವದಲ್ಲೇ ಆಕ್ಸಿಜನ್ ಏನುಂಟು, ಗಾಳಿ ಉಂಟು, ಅದು ಆ ಹನುಮಂತನ ಮುಖಾಂತರವೇ ನಡೆಯುವುದು. ಆದರೆ ನಮ್ಮ ಉಸಿರಿನಲ್ಲೂ ನರನಾಡಿಯಲ್ಲೂ ರೋಮದ ಕಣದಲ್ಲೂ ಆ ಮುಖ್ಯ ಪ್ರಾಣ ಹನುಮಂತನೇ ಇದ್ದಾನೆ. ನಮಗೆ ಗೊತ್ತಿಲ್ಲ, ನಮಗೆ ತಿಳಿಸಿಕೊಡುವವರು ಯಾರೂ ಇಲ್ಲ. ನಮಗೆ ನೋಡಿ, ಒಂದೊಂದು ಬ್ರೋಕರ್ನವರು ಇರ್ತಾರೆ. ಅಂದರೆ ರಾಮನೊಬ್ಬ ಬ್ರೋಕರ್ ಇರ್ತಾನೆ, ಕೃಷ್ಣನೊಬ್ಬ ಬ್ರೋಕರ್ ಇರ್ತಾರೆ, ಹನುಮಂತನ ಒಂದು ಬ್ರೋಕರ್ ಇರ್ತಾರೆ, ದೇವಿಗೊಂದು ಬ್ರೋಕರ್ ಇರ್ತಾರೆ. ಈ ಥರ ನಮ್ಮನ್ನು ದಿಕ್ಕು ತಪ್ಪಿಸಿದ್ದಾರೆ. ಸರಿಯಾಗಿ ಒಂದೇ ದೇವರನ್ನು ಜಪಿಸಿದರೆ ಎಲ್ಲವೂ ಸಿಗುತ್ತದೆ. ಅದು ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಸರಿಯಾಗಿ ಹೇಳಿದ್ದಾರೆ. ಯಾವುದಾದರೂ ಒಂದು ದೇವರನ್ನು ಶ್ರದ್ಧಾಭಕ್ತಿಯಿಂದ ನೀನು ನಂಬಿದರೆ ನಿನಗೆ ಎಲ್ಲವೂ ಸಿಗುತ್ತದೆ ಅಂತ. ಆದರೆ ನನಗೆ ಸರಿಯಾದ ಮಾಹಿತಿಯನ್ನು ಯಾರು ಕೊಟ್ಟಿಲ್ಲ ಇದುವರೆಗೆ. ಆದ ಕಾರಣ ಶ್ರೀರಾಮನ ಒಂದು ಶಬ್ದ ಉಂಟು ನೋಡಿ, ಅದಕ್ಕೆ ಆದಿ ಅಂತ್ಯ ಮಧ್ಯವೂ ಕೂಡ ಇಲ್ಲ, ಅಷ್ಟು ದೊಡ್ಡದದು. ಅಂದರೆ ಆಕಾಶದ ಆದಿ ಮಧ್ಯ ಅಂತ್ಯ ಇದುವರೆಗೆ ಯಾರು ನೋಡಿದ್ದಿಲ್ಲ, ತಿಳಿದದ್ದು ಇಲ್ಲ, ಲೆಕ್ಕ ಮಾಡಿದವರು ಇಲ್ಲ. ಹಾಗೆಯೇ ಈ ರಾಮ ಶಬ್ದವನ್ನು ಮುಖ್ಯ ಪ್ರಾಣ ಹನುಮಂತ ಜಪಿಸಿ ಸಿದ್ಧಿಯನ್ನು ಮಾಡಿಕೊಂಡು, ಹಾಗಾದರೆ ಈ ಮುಖ್ಯ ಪ್ರಾಣ ನಮ್ಮ ಉಸಿರಿನಲ್ಲಿ ಇದ್ದಾನೆ, ನಮ್ಮ ಹೃದಯದಲ್ಲಿ ಇದ್ದಾನೆ. ನಾವು ಮುಖ್ಯ ಪ್ರಾಣನನ್ನು ಗಲ್ಲಿ ಬೀದಿ ಊರು ಕೀರಿ ಹುಡುಕಿಕೊಂಡು ಹೋಗ್ತೇವೆ. ನಿಜವಾಗಿ ಮುಖ್ಯ ಪ್ರಾಣ ನಿಮ್ಮ ಹೃದಯದಲ್ಲಿದ್ದಾನೆ, ನಿಮ್ಮ ಉಸಿರೇ ಮುಖ್ಯ ಪ್ರಾಣ. ಅದು ಹೋದರೆ ಏನಿಲ್ಲ. ಹಾಗಾದರೆ ಮುಖ್ಯ ಪ್ರಾಣ ಯಾರು ಅಂತ ನೀವು ಕೇಳಿದರೆ, ಸಾಕ್ಷಾತ್ ಶಿವನೇ ಆಗಿದ್ದಾನೆ. ಶಿವ ಹೋದರೆ ನಮ್ಮ ಶರೀರದಲ್ಲಿ ಏನಿಲ್ಲ, ಶವ. ಹಾಗಾದರೆ ಈ ಮುಖ್ಯ ಪ್ರಾಣನನ್ನು ಜಪಿಸಲಿಕ್ಕೆ ಮುಖ್ಯ ಕಾರಣ ಹನುಮಂತ. ಒಂದು ಕಾಲದಲ್ಲಿ ಶಿವದೇವರು ಪಾರ್ವತಿಗೆ ಹೇಳ್ತಾರೆ, ಕೃತಯುಗದಲ್ಲಿ ಪಾರ್ವತಿ ದೇವಿ, ತ್ರೇತಯುಗ ಪ್ರಾರಂಭ ಆಗ್ತಾ ಉಂಟು, ಕೃತಯುಗ ಕೊನೆಯ ಕಾಲ ಬಂತು, ನಾನು ರಾಮದೇವರಿಗೆ ಭೂಲೋಕದಲ್ಲಿ ಸಹಾಯಕ್ಕಾಗಿ ಭೂಮಿಗೆ ಹೋಗಬೇಕಾಗಿದೆ. ಅದಕ್ಕೋಸ್ಕರ ನಾನು ನಿನ್ನನ್ನು ಬಿಟ್ಟು ಭೂಮಿಗೆ ಹೋಗ್ತಿದ್ದೇನೆ. ಅದಕ್ಕೋಸ್ಕರ ನೀನು ಕ್ಷಮೆ ಇರಲಿ ನನಗೆ, ನಿನ್ನನ್ನು ಅಲ್ಲಿ ಕೊಂಡೋಗಲಿಕ್ಕೆ ಆಗುವುದಿಲ್ಲ ಅಂತ. ಅದಕ್ಕೆ ಪಾರ್ವತಿ ದೇವಿ ಹೇಳ್ತಾರೆ, ಸ್ವಾಮಿ, ನಾನು ಭೂಲೋಕಕ್ಕೆ ಬಂದು ನಿಮಗೆ ಏನು ತೊಂದರೆಯನ್ನು ಕೊಡುವುದಿಲ್ಲ, ನಾನು ನಿಮ್ಮ ಬಾಲದ ರೂಪದಲ್ಲಿ ಇರ್ತೇನೆ ಅಂತ. ಸರಿಯಾದರೆ ಅಂತ ಒಪ್ಪಿಕೊಂಡು ಭೂಲೋಕದಲ್ಲಿ ಪವನಪುತ್ರ ಹನುಮಂತನಾಗಿ ಜನಿಸಿ ಈ ವಿಶ್ವದಲ್ಲಿ ವಾಯು ರೂಪದಲ್ಲಿ ನಮ್ಮ ನರನಾಡಿಯಲ್ಲಿ ಇದ್ದು ನಮ್ಮನ್ನು ಇದುವರೆಗೆ ಆರೋಗ್ಯವಾಗಿ ಬದುಕಿಸಿದವರು ಆ ಶಿವನೇ ಅಂತ ಹೇಳ್ಬೋದು, ವೀರಾಂಜನೇಯ ಅಂತಲೂ ಹೇಳ್ಬೋದು. ಹಾಗಾದರೆ ಇಡೀ ಲಂಕೆಯನ್ನು ಸುಟ್ಟಿದ್ದು ಯಾರು ಅಂತ ಕೇಳಿದರೆ, ಹನುಮಂತನ ಬಾಲಕ್ಕೆ ಬೆಂಕಿ ಕೊಟ್ಟು ಅವ ಪಾರ್ವತಿ ಅಲ್ಲಿ ಮಹಾಕಾಳಿಯಾಗಿ ಇಡೀ ಲಂಕೆಯನ್ನೇ ಸುಟ್ಟುಬಿಟ್ಲು. ಕಾರಣ ಅದು ಹನುಮಂತ ಸುಟ್ಟದ್ದಲ್ಲ, ಆ ಬಾಲವೇ ಪಾರ್ವತಿ ದೇವಿಯಾಗಿ ಇಡೀ ಲಂಕೆಯನ್ನು ಸುಟ್ಟುಬಿಟ್ಟದ್ದು. ಹಾಗೆಯೇ ಮನೆಯಲ್ಲಿ ಕೆಲವು ಗಂಡಸರಿಗೆ ಕುಡಿದ ಹಮಲಿನಲ್ಲೇ ಕೋಪ ಬಂದು ಹೆಂಡತಿಯ ಜಡೆ ಹಿಡಿದು ಹೊಡೆದರೆ ಒಂದು ಕ್ಷಮೆ ಉಂಟು. ಬೇರೆ ಯಾರಾದರೂ ಹೆಂಡತಿಯ ಜಡೆಗೆ ಕೈ ಹಾಕಿದರೆ ಇಡೀ ಲಂಕೆ ನಾಶ ಆದಾಗೆ ಮನೆ ಕೂಡ ನಾಶ ಆಗುವಂಥ ಸಾಧ್ಯತೆ ಉಂಟು. ಹಾಗೆಯೇ ಋಷಿಮುನಿಗಳ ಮತ್ತು ಸಾಧು ಸಂತರ ಜುಟ್ಟು ಏನಿದೆ, ಗಡ್ಡ ಏನಿದೆ, ಅದರಲ್ಲಿ ಸಾಕ್ಷಾತ್ ಪಾರ್ವತಿಯೇ ಇರ್ತಾರೆ. ಮತ್ತು ಅವರ ಶಬ್ದ ಕೂಡ ಅಮೂಲ್ಯವಾಗಿರುತ್ತದೆ. ಅದನ್ನು ನಾವು ತರ್ಕ ಚರ್ಚೆ ಮಾಡಲಿಕ್ಕೆ ಹೋಗಬಾರ್ದು. ಅವರು ಏನು ಹೇಳ್ತಾರೆ
ಅದನ್ನು ಕೆಲವರು ಮಂದಮತಿ ಜನರು ತರ್ಕ ಮಾಡುವುದುಂಟು, ಚರ್ಚೆ ಮಾಡುವುದುಂಟು, ಹಾಗೆ ಹೀಗೆ ಅಂತ ಹೇಳುವುದುಂಟು. ಅಂಥವರ ಜೊತೆ ಸಾಧು ಸಂತರು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಯಾರಿಗೆ ಆಸಕ್ತಿ ಉಂಟು ಈ ಜಗತ್ತಿನ ಬಗ್ಗೆ ಏನಾದರೂ ಸ್ವಲ್ಪ ಮಾಹಿತಿ ತಿಳಿದುಕೊಳ್ಳಲಿಕ್ಕೆ ಅಂಥವರಿಗೆ ಒಂದು ಅವಕಾಶ ಉಂಟು ಸಾಧು ಸಂತರಿಗೆ. ನಮಗೆ ಅವರು ಸಿಗುವುದು ಕೂಡ ಇಲ್ಲ. ಯಾಕೆಂತ ಹೇಳಿದರೆ ನಮ್ಮ ಮಂದಮತಿಯಲ್ಲಿ ನಾವು ಏನೇನೋ ಪ್ರಶ್ನೆ ಕೇಳ್ತೇವೆ, ಉತ್ತರ ಕೊಡಲಿಕ್ಕೆ ಅವರಿಗೆ ಕಷ್ಟ ಆಗ್ತದೆ. ನಾವು ಪಾಪಿಗಳಿಗೆ ಸಾಧು ಸಂತರು ಸಿಗುವುದಿಲ್ಲ ಈಗಿನ ಕಾಲದಲ್ಲಿ. ಸಿಕ್ಕಿದರೆ ಒಂದು ವೇಳೆ ಈ ಅಫೀಮು ಗಾಂಜಾ ಸೇದುವಂಥ ಕೆಲವು ಸಾಧುಗಳು ನಮಗೆ ಸಿಗ್ತಾರೆ, ಅವು ಸರಿಯಿಲ್ಲ. ಆದ ಕಾರಣ ನೀವು ಜ್ಞಾನವನ್ನು ಪಡೆದುಕೊಳ್ಳಬೇಕಾದರೆ ಜ್ಞಾನಿಗಳ ಹತ್ರ ಹೋಗಬೇಕೇ ವಿನಃ ಅಜ್ಞಾನಿಗಳ ಹತ್ರ ಹೋಗಬಾರದು. ಇಷ್ಟು ವಿಷಯವನ್ನು ರಾಮನ ಬಗ್ಗೆ ನಾನು ನಿಮಗೆ ಸ್ವಲ್ಪ ಮಟ್ಟಿಗೆ ತಿಳಿಸಿಕೊಡ್ತೇನೆ. ನಿಮಗೆ ಇದು ಇಷ್ಟ ಆದರೆ 4 ಜನರಿಗೆ ಹಂಚಿ. ನನ್ನ ಫೋನ್ ನಂಬರ್ ಇದೆ 9880254627. ಮತ್ತು ಇನ್ನೂ ನಿಮಗೆ ಹೆಚ್ಚಿಗೆ ಜ್ಞಾನ ಸಂಪತ್ತು ಬೇಕಾದರೆ ನೇರವಾಗಿ ಭೇಟಿ ಮಾಡಿ. ಜೈ ಶ್ರೀರಾಮ್.